ನಮ್ಮ ಅತ್ತೆ ಮಾವನ್ ಮನೇಲಿ ಯಾವಾಗ್ಲೂ ಹಿಂಸೆ ಕೊಡ್ತಾರೆ, ಯಾವಾಗ್ಲೂ ಹಿಂಸೆ. ಅಯ್ಯೋ ಮಗ್ಳೆ, ಯಾಕವ್ವ ಹಿಂಗ್ ಗೊತ್ತೈತಿಯಲ್ಲ? ಅವ್ವ, ಗಂಡವರು ಹೊಡಿತವ್ರೆ, ಅತ್ತೆ ಮಾವನ್ ಮಾತು ಕೇಳ್ಕೊಂಡು ತುಂಬಾ ಬೈತವ್ರೆ ಕಣವ. ನನ್ ಕೈಲಿರಕ್ ಆಯ್ತಿಲ್ಲ ಕಣವ. ಮಗಳೇ, ಸಂಸಾರ ಅಂದ್ಮೇಲೆ ಸಣ್ಣ ಪುಟ್ಟವು ಬರ್ತವೆ ಒಯ್ತವೆ, ಹಂಗ ಅಂತವ ಮನೇನೆ ಬಿಟ್ಟು ಹೊಂಟ್ ಬಂದರವ. ಮೊದ್ಲೋಗು. ತಪ್ಪಾಯ್ತು ಕಣವ, ನಾನು ಒಯ್ತೀನಿ. ವಯಸ್ಸಿದ್ದಾಗ ಬರೀ ಉದಿಯೋದ್ರಲ್ಲೇ ಕಾಲ ಕಳೆದ್ಬಿಟ್ಟೆ. ಮಕ್ಳಿಗೆ ಒಂದ್ 4 ಎಕರೆ ಆಸ್ತಿ ಮಾಡ್ಲಿಲ್ಲ, ಇಲ್ಲ ನನಗೆ ಒಂದು ಸೀರೆ ತಗೊಡ್ಲಿಲ್ಲ, ಒಂದು ಚೈನ್ ಮಾಡಿಸ್ಕೊಡ್ಲಿಲ್ಲ, ಈ 1-2 ವಾದಗಳು ಸಿಗಾಕಿದೆಯಲ್ಲ. ಮಾದಿದ್ದರೆ ಬಾರೆ ರೀ ಚೆವೇನ್ ಚಿನಲ್ಲಿ ಹಿಡ್ದಾಗ ಚಿನಲ್ಲಿ ಕೂತ್ಕೊಳ್ಳೋ. ಅಯ್ಯೋ ಗೌಡ, ಅಯ್ಯೋ ಚೂರು ಎತ್ಕೊಳ್ಳೋ, ಮನ್ಸೀರಿ ನೋವು ಮಾಡೋಣ ಇದ್ಬೇಡ. ಅಯ್ಯೋ ಕಾಲದಲ್ಲಿ ಹಿಂಗೆ ಮಂಡ್ಯ ಪಾರ್ಕು ಕರ್ಕೊಂಡು ಹೋಗ್ಬಿಡೋನು, ಭಾರಿ ಹಿಂಸೆ ಕೊಡೋನು. 6 ಮಕ್ಳು ನಮಗೆ. ಯವ್ವ ತಾಯಿ ನಮ್ಮವ್ವ, ತಂದೆ ಹುಚ್ಚಪ್ಪ, ತಾಯಿ ಮದಂತವ್ವ, ನನಗೂ ನನ್ನ ಗಂಡನಿಗೂ ಹಿಂಗೆ ಏಜ ಕೊಟ್ಟು ಕಾಪಾಡ್ಕೊಳ್ರವ್ವ, ಕಾಪಾಡ್ಕೊಳ್ಳಿ. ಯೋ ದೇವ್ರಯ್ಯ, ಯೋ ಮಾತಾಡೆಯೋ. ಗುದ್ದಿ 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 ಸೊಂಟೆಲ್ಲ ತೀರ್ಸ್ಬಿಟ್ಟದ. ಗಂಡ ಅಂತೆ, ಮಾವ ಅಂತೆ, ಅತ್ತೆ ಅಂತೆ, ಮಾತು ಬೈತಾರೆ. ಆ ಅಂದಿದ್ಕೆಲ್ಲ ಬೈತಾರೆ, ಹೂ ಅಂದಿದ್ಕೆಲ್ಲ ಬೈತಾರೆ. ಯಾಕೋ ಮಗ ಎಲ್ಲ ತುಂಬ್ಕೊಂಡ್ ಬಂದಿದ್ಯಲ್ಲ? ಸುಮ್ಕ ಬರ್ದೆ ಇನ್ನೇನ್ ಮಾಡೋಣವ? ಯಾರು ವೇಡ್ಗಾಡಕ್ಕದು? ಕಾಲೇ ಕೆಡ್ಸ್ಕೊಬೇಡ, ಕೊಡು ಡ್ರೈವರ್ಸ. ಲಾಯರ್ ಸಾಹೇಬ್ರೆ, ಒಂಚೂರು ಡೈವರ್ಸ್ ಪೇಪರ್ ರೆಡಿ ಮಾಡ್ಬಿಡಿ. ಡೈವರ್ಸ್. ನಮಸ್ಕಾರ ಕಣಮ್ಮ. ಓ ನಮಸ್ಕಾರ ನಮಸ್ಕಾರ. ಈಗ ಬಂದ್ರ? ಬನ್ನಿ 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 ಬನ್ನಿ, ಕೂತ್ಕೊಳ್ಳೋಣ. ಅಮ್ಮ, ಅಣ್ಣ, ನನ್ ಮಗಳು ಇಷ್ಟ ಆಗ್ಲೇ ನಿಮ್ಗೆ? ಹುಡ್ಗಿ ಏನೋ ಇಷ್ಟ ಆದ್ದು. ಇವಾಗ ಕೊಡೋದು ಬಿಡೋದು ಮಾತಾಡೋದ? ಅಯ್ಯೋ ಅಣ್ಣ, ಬೇರೆ ಎಣ್ಣೆತವ್ರು ಜಾಸ್ತಿ ಕೇಳ್ತಾರೆ ಅಂತ ನಾವ್ ಹಂಗೆಲ್ಲ ಜಾಸ್ತಿ ಕೇಳಕ್ ಹೋಗಲ್ಲ. ಏನೋ ನಮ್ ಮಗ್ಳಿಗಾಕಿರ ನಿಮ್ ಸೊಸೆಗಲ್ ಹಾಕೋದು 100 ಗ್ರಾಮ್ ಚಿನ್ನ ಹಾಕಿ. ಆಮೇಲೆ ನೀವು ಹೆಣ್ ಕೇಳಕ್ ಬಂದಿರೋರು ಬೆಂಗಳೂರಲ್ಲಿ ಸೈಟ್ ಇಲ್ದೆ ಬಂದಿದ್ದೀರಾ. ನಾನೇನ್ ಜಾಸ್ತಿ ಕೇಳಕ್ ಹೋಗಲ್ಲ. ಸದಾಶಿವನಗರದಲ್ಲಿ 40-60 ಒಂದೇ ಒಂದ್ ಸೈಟ್. ಆಮೇಲೆ ಬ್ರೋಕರ್ ಹೇಳಿದ್ರು ಸುಂಕುದ್ ಕಟ್ಟೆಲಿ 2 ಮನೆ ಇದಾವಂತೆ, ಬಾಡಿಗೆ ಬಂದವಂತೆ. ಆಮೇಲೆ ಊರಲ್ಲಿ ಏನು ಇಲ್ದೆ ಬಂದ್ಬಿಟ್ಟಿದ್ದೀರಾ ನೀವು. 1 10 ಎಕರೆ ಆಸ್ತಿ ಇದ್ದೇ ಇರ್ತದೆ. ಮಾತ್ರ ಹುಡ್ಗ ಮಾತ್ರ ಊರಲ್ಲಿ ಇರ್ಬಾರ್ದು, ಬೆಂಗಳೂರಲ್ಲೇ ಇರ್ಬೇಕು. ನಾವೇನ್ ಎಲ್ರ ತರ ಗೌರ್ಮೆಂಟ್ ಕೆಲ್ಸನೇ ಕೇಳಲ್ಲ ಕಣಣ್ಣ. ಪ್ರೈವೇಟ್ ಕೆಲ್ಸ ಆದ್ರೂ ಪರವಾಗಿಲ್ಲ, 2.5 ಲಕ್ಷ ತಿಂಗ್ಳಿಗೆ ಸಂಬಳ ಬಂದ್ರೆ ಸಾಕು. ಏನ್ ಎಲ್ರ ತರ ಗೌರ್ಮೆಂಟ್ ಕೆಲ್ಸನೇ ಕೇಳಲ್ಲ ಕಣಣ್ಣ. ಪ್ರೈವೇಟ್ ಕೆಲ್ಸ ಆದ್ರೂ ಪರವಾಗಿಲ್ಲ, 2.5 ಲಕ್ಷ ತಿಂಗ್ಳಿಗೆ ಸಂಬಳ ಬಂದ್ರೆ ಸಾಕು. ಜೊತೆಗೆ ನನ್ನ ಮಗಳಿಗೆ ಎಲ್ಲಾ ಜೊತೆನೂ ಇರೋದಕ್ಕೆ ಇಷ್ಟ ಆಗಲ್ಲ. ಮಗ ಒಬ್ನೇ ಅಲ್ವೇ ನಿಮ್ಗೆ? ಮಗ ಏನೋ ಒಬ್ನೇ, ಅದ್ರ ಜೊತೆಗೆ ನೀನ್ ಕೇಳೋದೆಲ್ಲ ಕೊಡಕ್ಕೆ ನನ್ಗೆ ನನ್ ಮಗನ್ಗೆ ಇಬ್ರಿಗೂ ಶಕ್ತಿ ಅದೇ. ಹಂಗಂಗೆ ನಿಮ್ದೆಷ್ಟಿದ ಆಸ್ತಿ? ನಮ್ದು ಅಂತ ಏನ್ ಜಾಸ್ತಿ ಆಸ್ತಿ ಇಲ್ಲ ಕಣಕ. 10 ಕುಂಟೆ ಹೊಲ ಅದೇ, ಒಂದಿಷ್ಟಾಗ್ಲ ನೋಡ್ತಾ ಇದ್ದೀರಾ ಈ ಹಳೆ ಮನೆ ಅದೇ. ನಾನು ಕೂಲಿನಲ್ಲಿ ಹೋಗ್ಬಿಟ್ಟು ನನ್ನ ಮಗಳ ಡಿಗ್ರಿ ಪಾಸ್ ಮಾಡ್ತೀನಿ ಕಣವ. ಗಂಡ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಬಿಟ್ಟ ಕಣವ. ನನ್ ಕಷ್ಟ ನನ್ ಮಗ್ಳಿಗೆ ಬರ್ಬಾರ್ದು ಅಂದ್ಬಿಟ್ಟು ಒಂಚೂರು ಹಣಕಾಸಿರೋರು ಕೊಡ್ತಾ ಇದೀನಿ ಕಣವ, ಕೊಡ್ತಾ ಇದೀನಿ. ಚೆನ್ನಾಗಿರೋ ಮನೆ ಕೊಡ್ಬೇಕು, ಮಗಳು ಚೆನ್ನಾಗಿರ್ಬೇಕು ಅನ್ನೋದು ತಪ್ಪಲ್ಲ ಕಣವ. ನೀನ್ ಕೇಳ್ತಾ ಇದೆಯಲ್ಲ ಡಿಮ್ಯಾಂಡ್ ತಕ್ಕನಾಗೆ ನೀನು ಇರ್ಬೇಕಲ್ಲವ. ನಿಮ್ಮಂತ 4 ಜನ ಎಣ್ಣೆತ್ತೋರು ಡಿಮ್ಯಾಂಡ್ ಮಾಡಿ ಮಾಡಿ ಎಷ್ಟೋ ಹುಡುಗರು 30 ವರ್ಷ 40 ವರ್ಷ ಆಗಿ ನಿನ್ನೂ ಮದುವಾಯ್ತಾ ಇಲ್ಲ. ಶ್ರೀಮಂತರು ಅಂತ ಮದುವೆ ಮಾಡ್ಬಿಟ್ಟು ಹೆಣ್ಮಕ್ಳ ಹೊಡೆದಿ ಸಹಿಸ್ತಾವ್ರೆ. ರೈತರ ಮಕ್ಳು, ಬಡವ್ರ ಮಕ್ಳು, ದುಡ್ಕೊ ತಿನ್ನೋರು ಕಷ್ಟ ಆದ್ರೂ ಕಟ್ಕೊಂಡಿರೋನು ಸುಖವಾಗಿ ಬಳಸ್ತಾವ್ರೆ. ಆದ್ರೂ ನಿಮ್ ಮಗಳು ನಿಮ್ಮಿಷ್ಟ, ಇದ್ರ ಮೇಲೆ ನಾವೇನು ಹೇಳಕ್ ಆಗಲ್ಲ. ನೀವ್ ಯಾರಿಗಾರ ಕೊಟ್ಕೊಳ್ಳಿ. ನಿಮ್ಗೂ ನಮ್ಗೂ ಸಟ್ಟಾಗಲ್ಲ, ನಾವ್ ಬರ್ತೀವಿ. ನನ್ನ ಬಂಗಾರನೇ, ಮನಿಕೊಳ ಮಗನೇ, ಮನಿ ಕಳೆದೆಯ ಆಟಾಡಿ ಆಟವ. ಅದಕ್ಕೂ ನಿದ್ದೆ ಕೊಡಲ್ಲ, ನೀನು ನಿದ್ದೆ ಬರಲ್ಲ. ಇವ ಒಂಚೂರು ಮಗ್ಗಿಗೆ ಒಂಚೂರು ಬಿಸಿನೀರ್ ಕಾಯಿಸ್ಕೊಡೆ. ಸಾಕಾಗ್ ಬಂದಿ ಕುಯ್ಕೊಂಡು ಈಗ ಬಿಸಿನೀರ್ ಹಾಕ್ತಾರೆ. ನಿಮ್ಮವನು ಹಿಂಗೆ ಅನ್ಬಿಟ್ಟಿದ್ರೆ ನಿನಗೆ? ನಮ್ಮವ್ವ ಕೆಲಸ ಮಾಡಿ ಕೊಡ್ತಿದ್ದೋ ನಾವು. ಅಯ್ಯೋ, ನಾನೇನ್ ಕೆಲಸ ಮಾಡಿಲ್ಲ ಅಂತ ಹೇಳಬೇಡ. ನನ್ನ ಗಂಡನಿಗೆ ಹೇಳ್ದೆ, ನಿಮ್ಮ ಅಪ್ಪಗೆ ಹೇಳ್ದೆ, ನಾನು ಇಲ್ಲೇ ಮನೇಲೆ ಮಾಡ್ತಾರೆ ಮಾಡ್ಕತೀನಿ ಅಂತ. ಹೋಗಿ ತವ್ರ ಮನೆಗೆ ಅಂತ ಕಳಿಸ್ಬಿಟ್ಟ. ಅಲ್ಲ ಕನೆಯವ್ವ, ಮೊದಲನೇ ಬಂಟದಕ್ಕೆ ಹಿಂಗಂದ್ರೆ ಇನ್ನ 2-3 ಮಾಡ್ಕೊಳ್ಳಲ್ಲ ಅಂತ ಅವನೇ ನನ್ನ ಗಂಡ. ಹೆಂಗೆ ಯವ್ವ?
ಈ ಬಿಸಿನೀರ ಕುಡ್ದಿ ಕುಸಲೇಕಿ ಅನ್ನವ ತಿಂದು ಉಪ್ಪಿಲ್ದಾಗಿರೋ ಊಟ ಉಂಡು ಬಾಯೆಲ್ಲ ನಚ್ಕೆಟ್ಟೋಗ್ಬಿಟ್ಟದೆ. ನಿನ್ ಗಂಡಂಗ್ ಹೇಳ್ಬಿಟ್ಟು ಒಂಚೂರು ತಲೆ ಕಾಲ್ ತರ್ಸ್ಕೊಡೆ. ನನ್ನ ಹತ್ರ ಕಾಸಿಲ್ಲ, ನಿನ್ ಗಂಡಂಗೆ ಕಾಸು ಹಾಕ್ಸು, ಮಾಡ್ಕೊಡ್ತೀನಿ. ಹಿಂಗೆ ನಿನ್ ಗಂಡನ ಉಳ್ಸಿ ಹೇಳ್ಬಿಟ್ಟು ನೀನು ಏನು ಮೂಡ್ ಮನೆ ಕಟ್ಸಿಲ್ಲ ಕಣ, ಇರೋದು ಅದೇ ಹೆಚ್ಚಿನ ಮನೇಲಿ ಒಂಚೂರು ಹೇಳ್ಬಿಟ್ಟು ತಲೆ ಕಾಲ್ ತೋರ್ಸಾಕೆ ತೋರ್ಸ್ತಾ ಕೊಡ್ತೀನಿ. ಏನೇನು ಸುಬ್ಬಕ್ಕೆಲ್ಲ ಕುಡಿಸಿದೀಯ ನೀನು? ಮನೆ ಕುಡ್ಸದೆ ನಿನ್ ಗಂಡ ಕುಡ್ಸ್ಕೊತಾನಪ್ಪ ನನ್ನ ಗಂಡ ಐಸಾರಾಮಿ ಕಾಡು ಓಡಾಡಿಸ್ತಿದ್ದ. ಇಲ್ಲಿ ಏನೋ ಬಾಂಟನಕ್ಕೆ ಅಂತ ಬಂದ್ರೆ ಎಷ್ಟ್ ಮಾತಾಡಿದೆ ಈಗ ನೀನು? ಅಲ್ಲ ಕಣ್ ಮಗನೇ, ಒಂಚೂರು ದೊಡ್ಡನಾದ್ಮೇಲೆ ನಿಮ್ ಅಜ್ಜಿ ಎತ್ಕೊಳಕ್ ಗೊತ್ತಾಳಲ್ಲ, ಅವ್ಳ ಮಾ ಕುಚ್ಚ ಇಡ್ಬಿಡ್ಲ. ಮನಿಕೋ ಮಗನೇ ಮನಿಕೋ. ನಿಮ್ಮ ಅಜ್ಜಿ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ ಕಣ, ನಿಮ್ ಮೈ ಬರ್ಲಿ ಎಲ್ಲ ತಂದು ಕೊಡ್ತಾನೆ. ಮನಿಕೋ ಮಗನೇ, ಒಂಚೂರು ಕಣ್ಣೀರ್ ಹಾಕ್ಬಿಡ್ತೀನಿ ನಿಮ್ಮ ಮೈನ್ ಮುಂದೆ, ಏನಾದ್ರೆ ಆಮೇಲೆ ನಿಮ್ಮ ಅಜ್ಜಿಗೆ ಬುಡ್ತಾನಾಕ, ಆಮೇಲೆ ತಂದು ಕೊಡ್ತಾನೆ. ಮನಿಕೋ ಮಗನೇ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಮಗನೇ ಕಂದ, ಸ್ನಾನ ಮಾಡ್ಬಿಟ್ಟೆ ಇವತ್ತು, ಅಜ್ಜಿ ತಡಿಮೆ ಸ್ನಾನ ಮಾಡ್ಬಿಟ್ಟೆ. ಬಂಗಾರ ಕಣಪ್ಪ, ಏ ಬಂಗಾರ ಆಸೆ ಕತ್ಲೆ ಕಣಪ್ಪ, ನಡಿಯಪ್ಪ ಒಳಗೆ ಕೊಟ್ಟ ಬಿಡಲು. ಬಂಗಾರಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟಿದ, ಪೌಡ್ರ್ ಹಾಕ್ತೀನಿ ಇವಾಗ ನಿಂಗೆ ಒಂಚೂರು ಪೌಡ್ರ್ ಕಪ್ಪಿಟ್ಬಿಡ್ತೀನಿ ನನ್ ಬಂಗಾರಿಗೆ. ಯಾರ್ದೋ ದೃಷ್ಟಿ ಆಗ್ಬಾರ್ದು ನನ್ ಬಂಗಾರಿಗೆ. ನನ್ ಕಂದ ಕಣಪ್ಪ. ಏನು ಬಂಗಾರಿ ಏನು ಹುಚ್ಚ ಇದ್ಬಿಡ್ತಲ್ಲ, ಬಲ್ಲೆ ಕಿತ್ಕೊಂಡ್ಬಿಡ್ತೀನಿ. ಅಲ್ಲ ಕಾಲ ಮಗನೇ, ಇವತ್ತು ದಾಸಯ್ಯನಬ್ಬ ಅಂತೆ. ನಿಮ್ಮ ಅಜ್ಜಿ ನಮ್ಮನ್ನ ಹಾಲಲ್ಲಿ ಮಡ್ಗವಳಲ್ಲ, ಅವ್ರು ತುಂಬಾ ಮನೆಯದೆ. ಒಂದ್ ರೂಮ್ ಕೊಡ್ತಿದ್ರೆ ಐತಿಲ್ಲದ್ವೆ. ಇವತ್ ಎಲ್ಲಾರು ಇಲ್ಲೇ ಬರ್ತಾರೆ, ಎಲ್ಲಾರು ಇಲ್ಲೇ ತಿರ್ಗಾಡ್ತಾರೆ, ಆದ್ರೂ ಇಲ್ಲೇ ಕುಣ್ಸೋಳ ನಿಮ್ ಅಜ್ಜಿ. ಅಲ್ಲ ಕಾಂಪ್ಲೇನ್ ಕುಡಿಸ್ತಾ ಇದೀನಿ, ಆರ್ಲಿಕ್ಸ್ ಕುಡಿಸ್ತಾ ಇದೀನಿ, ಸ್ನಾನ ಮಾಡ್ತಿದೀನಿ, ತಿರ್ಗಿ ಏನಾರು ಹತ್ರೆ ಮಾಡ್ಬಿಡ್ತೀನಿ. ಸುಮ್ಮನೆ ಮನೆ ಕಟ್ರೆ ಸರಿ. ನಿಮ್ ಅಜ್ಜಿ ಅಲ್ಲ ನಮ್ಗೊಂದ್ ರೂಮ್ ಕೊಟ್ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು ಅಂತ. ಅಲ್ಲ ನನ್ ಗೊತ್ತಾಯ್ತೀನಿ ಅಂತ ಗೊತ್ತಾಯ್ತಲ್ಲ, ಒಂದ್ ರೂಮ್ ಕಟ್ಸ್ಕೊಟ್ಬಿಟ್ಟಿದ್ರೆ ಏನಾಯ್ತಿತ್ತು ನನಗೂ ನಮ್ಮ ಯಜಮಾನ್ರಿಗೂ. ಬಂಗಾರಿ ಬೇಜಾರು ಮಾಡ್ಕೋಬೇಡ ಬಂಗಾರಿ, ನೀನು ಮಲ್ಕೊಳ್ಳಲ್ವಲ್ಲ ಅದಕ್ಕೆ ಮಾಡ್ಬಿಡ್ತೀನಿ ಬಂಗಾರಿ. ನನ್ ಮುದ್ದು ಬಂಗಾರ ಅಲ್ವೇ, ನನ್ ಮಗ ಅಲ್ವೇನಪ್ಪ ನೀನು? ನಿನ್ ಕೊಡಿತೀನಿ ಯಾರು ಕೊಡಿ ಏನ್ ಹೇಳು? ಅಯ್ಯೋ ಮಗನೇ, ನನಗೂ ಒತ್ತಾರಿಂದ ನೀನ್ ಆಡ್ಸಿ ಸುಸ್ತಾಗದೆ. ಇವಾಗ ಮನಗಿಸ್ತೀನಿ, ಒಂಚೂರು ಮನಿಕೊಂಡ್ಬಿಡಪ್ಪ. ಅಯ್ಯೋ ಅಲ್ಲ ಕಣವ, ಹಿಂಗ್ ಹಿಂಸೆ ಕೊಡದ ನನ್ ಗಂಡನ ಮನೆ ಕಳಿಸ್ಬಿಡು. ಅದ್ ಯಾಕೆ ಮಡಿಕೊಂಡಿದ್ದಿ? ಯಾಕೆ ಹೆಂಗಾಡಿ? ಏನೈತಿ ಈಗ? ತಿರ್ಗಿ ಏನಾಯ್ತು ಅಂತ ಕೇಳಿ, ಅವತ್ ನೋಡಿದ್ರೆ ಬಟ್ಟೆ ಹೋಗ್ತೀನಿ, ಇವತ್ ನೋಡಿದ್ರೆ ಪಾತ್ರೆ ತೊಳಸ್ತೀನಿ. ಬಾಂಡಿ ಕೈಲಿ ತಣ್ಣೀರ ಮುಡ್ಸ್ಬಾರ್ದು ಅಂತ ಗೊತ್ತಿಲ್ವೇನವ ನಿನಗೆ? ನೀನೇ ಬಂತಿಲೆ ಗಂಡು ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾಯ್ತದೆ ಅಂತ 1 ವರ್ಷದಿಂದ ಇಲ್ಲೇ ಕೂತಿದ್ದೀನಿ ನೀನು. ತಿರ್ಗಾ ನನ್ ಮುಂದೆ ಗಟ್ಲು ತೋರ್ತಿದ್ಯಲ್ಲೇ ನೀನು. ಏನೇ ಮಾತಾಡ್ತಾ ಇದೀ? ನೋಡೆ ಸಾಕು, ನಿನ್ ಮಗಳಿಗೂ ಇದ್ದಿದ್ರೆ ಹಿಂಗೆ ಮಾತಾಡ್ತಿದ್ದೆ ಸಾಕು. ಅಲ್ಲಕ್ಕ ನಾ ತೋಟದ ಕಡೆಗೆ ಬಂದು 15 ದಿವಸ ಆಯ್ತು. ಇದೇನು ತೋಟ ಬೋರ್ಡ್ ಕಾಣಿಸ್ತದಲ್ಲ? ಅಯ್ಯೋ ನನ್ನ ಮಗನ ಇಟ್ಲು ಅದ ಯಾವ ನನ್ ಸಾವ್ತಿ ಕಿತ್ತಿದಳು, ಇಲ್ಲೊಂದ್ 4 ಎಳ್ನೀರಿದ ಅವ್ನು ಕಿತ್ಕೊಂಡ್ಬಿಟ್ಟವ್ರಲ್ಲ. ನನ್ನ ಗಂಡನ್ಗೂ ನನ್ನ ಮಕ್ಳಿಗೂ ಹೇಳ್ತೀನಿ, ಹೋಗಿ ತೋಟ ಗೀಟ ನೋಡ್ಕೊ ಬನ್ನಿ ಅಂತ. ನನ್ನ ಮಕ್ಳವ್ರೆ ಹಬ್ಬ ಫೋನ್ ನೋಡ್ಕೊಂಡ್ ಕೂತ್ಕೋತಾರೆ, ಫೋನ್ ನೋಡ್ಕೊಂಡು. ಅಲ್ಲಕ್ಕ ನಾ ಉದ್ದು ಕಾಳೊಳಿಕೆ 4 ತಗಣಿ ಕಾಳು ಹಾಕಿದ್ದೆ, ಯಾರು ಅವನು ಕಿತ್ಕೊಂಡು ಹೊಂಟೋಗ್ಬಿಟ್ಟವ್ರಲ್ಲ. ಅಲ್ಲ ನನ್ ಸಾವ್ತಿರದ್ ಏನಂತ ಗೊತ್ತಾಯ್ತಲ್ವ? ಏನ ಅವ್ರ ಎದೆ ಮೇಲೆ ಬೆಳ್ದಿನ ನಾನು ಮಾನ್ಗೆಟ್ ನನ್ ಸಾವ್ತಿರ, ನೀವೇನಾರ ನನ್ ಕೈಗೆ ಸಿಗಾಯ್ಕೊಂಡ್ಬಿಡ್ಬೇಕು, ಏನಿಲ್ಲ ನಿಮ್ಗೆ. ಅಲ್ಲ ಕೇಳ್ತಿನ್ಬಿಟ್ಟೆ ನಾವೇನ್ ಕೊಡಲ್ಲ ಅಂದವೆ. ಸಾವ್ತಿರು ಯಾವಾಗ್ಲೂ ಹಿಂಗೆ ಮಾಡ್ತಾರೆ. ಅಲ್ಲ ಅದ್ಯಾವ ನನ್ನ ಮಕ್ಳು ಬಂದವ್ರು ಏನೋ ಗೊತ್ತಿಲ್ಲ, ಬಂದವ್ರು ತೆಂಗಿನ ಸಸಿಗೆ ಕೈ ಹಾಕ್ತಾರೆ, ತೆಂಗಿನ ಸಸಿಗೆ. ನನ್ನ ಕೈಲಿ ಏನಾರ ಸಿಕ್ಬಿಡ್ಬೇಕು ನಿಮ್ಗೆ, ಏನಿಲ್ಲ ಕಡ್ಲೆ ಬೀಜಗಳ ಕಿತ್ತಾಕ್ಬಿಡ್ತೀನಿ ಹೇಳ. ಯಾರ್ಗೊಡೆ ಸಾವ್ತಿರ್ ಏನು ಅಂತ ಹೋಗ್ರಿ, ಯಾರ್ಗೊಡೆ ನನ್ನ ಮಕ್ಳು ಏನು ಅಂತ ಬೈದಿ. ಅಲ್ಲ ಯಾರು ಬಂದವರು ಯಾರು ಬಿಟ್ಟವ್ರು ಅಂತ ನೋಡ್ಕೊಳಕ್ ಇಲ್ಲೇ ಕದೆ ತೋಡ್ತವೆ ನಾವು. ಆಳ್ಗೊಡೆ ನಾನು ಸಾವ್ತಿರ ಹೋಗಿ ನಿಮ್ಗೆ ಎಷ್ಟು ಬೈದ್ರು ಅಷ್ಟೇ ಕಣ. ಶಿವಿ ಏನ್ ಮಾಡ್ತಾ ಇದ್ದಿ? ಅಯ್ಯ ಯಾರು ಕೂಗವ್ರಲ್ಲ, ಸುಜಕ್ಕ ಬಾರೆ ಕೊಡಿಕೆ. ಓ ಏನೇ ಮನೆಯೆಲ್ಲ ನಿಂಗ್ ಅಂಟ್ಕ ಕೂತಿದ್ಯಲ್ಲ ಶಿವಿ? ಅಯ್ಯೋ ಬಾ ಸುಜಕ್ಕ, ಉಪವಾಸ ಹಬ್ಬ ಅಲ್ವೇ, ಬೆಂಗಳೂರು ಪೇಟೆಯಿಂದೆಲ್ಲ ಬರ್ತಾರೆ, ಅದಕ್ಕೋಸ್ಕರ ಮನೆಯ ದುಂಬು ಹೊಡೆದ್ಬಿಟ್ಟು ಕ್ಲೀನ್ ಮಾಡ್ಕೊತಾವ. ಅಲ್ಲ ಕನ್ಸಿವಿ, ನಮ್ ಸುಜಕ್ಕ ಹಿಂಗ್ ಅಂತಾಳೆ ಅಂತ ತಪ್ಪು ತಿಳ್ಕೊಬೇಡ. 4 ಜನವೇ ದಾನ್ ದಡಿಗಳಂಗ್ ದುಡಿತಿದಿರಲ್ಲ, ಬೇಗ ಈ ಮನೆ ಒಡ್ಸಾಕ್ಬಿಟ್ಟಿ ಮನೆ ಕಟ್ಕೊಂಡ್ರಾಗಲ್ವವ? ಈ ಹಳೆ ಮನೇಲೆ ದುಂಬು ಧೂಳ ಎಷ್ಟು ಅಂತ ಹೊಡಿತೀಯವ? ಅಯ್ಯೋ ಸುಜಾಕ, ನಮ್ಮ ಮನೆಯವ್ರಿಗೂ ನಮ್ಮ ಮೈಗಳಿಗೂ ಎಷ್ಟು ಅಂತ ಬರ್ಕೊಳ್ಳನೆ. ಕಾರು, ಬೈಕು, ಅದು ಇದು ಬಟ್ಟೆ ಬರೀ ಅಂತ ಆಟ ನಿಂತವ್ರೆ ಕಣೆ. ಒಂದ್ ಸೀರೆ ಕೇಳಿದ್ರೆ ತಂದ್ಕೊಡಲ್ಲ.
ಒಂದ್ ಜಾಕೆಟ್ ಕೇಳಿದ್ರೆ ತಂದ್ಕೊಡಲ್ಲ, ಒಂದೊಂದ್ ಚಪ್ಲಿ ಕೇಳಿದ್ರೆ ತಂದ್ಕೊಡಲ್ಲ. ಈ ನನ್ನ ಮಕ್ಕಳು ಸೋಕಿ ಮಾಡ್ಕೊಂಡಿರ್ತಾರೆ ಕಡೆ ಅಕ್ಕ, ಸೋಕಿ ಮಾಡ್ಕೊಂಡು ನಾನು 8 ಅಂತ ಹೇಳದೆ. ಶಿವಿ ಅಳ್ಬೇಡ ಕಂಡೆ, ಅವಕ್ಕೆ ಸದ್ರ ಬಿಟ್ಬಿಟ್ಟಿದಿ, ಅದಕ್ಕೆ ಹಂಗ ಆಡ್ತೇವೆ. ಬರ್ಲಾ ತಕೊಂಡಿ ದುಬುಸು. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಅದೇ ಕಡೆ ಸುಜ್ಜಕ್ಕ. ಬರ್ಲಿ ಇವತ್ತು ನನ್ನ ಮಕ್ಳಿಗೆ ಇವತ್ತು ಮಾಡ್ತೀನಿ. ನನ್ನ ಗಂಡಾದ್ರೂ ಬಿಡಲ್ಲ, ನನ್ನ ಈಕಳಾದ್ರೂ ಬಿಡಲ್ಲ.